ಮಗಳ ಎದುರೇ ತಾಯಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಟ್ ವೇಸ್ಟ್ ಸಿಗ್ತಾ ಇದೆ. ಮಗಳ ಎದುರು ತಾಯಿಯನ್ನ ಕೊಲೆ ಮಾಡಿದ್ದು ಯಾರು ಅನ್ನುವಂತಹ ಪ್ರಶ್ನೆಗೆ ಬೆಟ್ ವೇಸ್ಟ್ ಇದು. ಅಳಿಯನೇ ಅತ್ತೆಯ ಕೊಲೆ ಮಾಡಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅತ್ತೆ ಪಾರ್ವತಮ್ಮ ಕೊಂದಿದ್ದು ಬೇರೆ ಯಾರು ಅಲ್ಲ, ಅಳಿಯ. ಮಂಡ್ಯ ಜಿಲ್ಲೆ ಪಾಂಡವಪುರದ ಯಲೆಕೆರೆಯಲ್ಲಿ ನಡೆದಂತಹ ಹತ್ಯೆ ಇದು. ಪತ್ನಿ ಅರ್ಪಿತಾ ದೂರವಾಗೋದಕ್ಕೆ ಅತ್ತೆ ಪಾರ್ವತಮ್ಮ ಕಾರಣ ಅಂತ ಸಿಟ್ಟಿಗೆದ್ದು ಕೊಲೆ ಮಾಡಿದ್ದಾನೆ ಅಳಿಯ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅದೇ ಸಿಟ್ಟಿಗೆ ಮುಸುಕುಧಾರಿಯಾಗಿ ಬಂದು ಅತ್ತೆಯನ್ನ ಕೊಂದು ಪರಾರಿಯಾಗುವ ಪ್ರಯತ್ನ ಕೂಡ ಆಗಿತ್ತು. ಆತ ಕೊಂದು ಹಾಯಾಗಿಯೇ ಊರಿನಲ್ಲಿ ಅಳಿಯ ಕಾಂತರಾಜು ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಉಳಿದುಕೊಂಡಿದ್ದ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ. ಅನುಮಾನದ ಮೇಲೆ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆಗ ಸತ್ಯ ಹೊರ ಬಿದ್ದಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹೆಂಡತಿ ದೂರವಾಗೋದಕ್ಕೆ ಆಕೆಯ ತಾಯಿಯೇ ಕಾರಣ ಅನ್ನೋ ಕಾರಣಕ್ಕೆ ಅಳಿಯನೇ ಅತ್ತೆ ಪಾರ್ವತಮ್ಮ ಅವರ ಕೊಲೆ ಮಾಡಿರೋದು ಸದ್ಯ ಪೊಲೀಸರ ತನಿಖೆಯಿಂದ ಈ ವಿಚಾರ ಬೆಳಕಿಗೆ ಬಂದಿದೆ. ಮಗಳು ಒಂದು ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಮನೆಯ ಹತ್ತಿರನೇ ಇನ್ನೊಂದು ಮನೆಯಿಂದ ಒಂದು 50 ಮೀಟರ್ ದೂರದಲ್ಲಿ ಯಾವೋ ಒಬ್ಬ ವ್ಯಕ್ತಿ ಬಂದು ಮಂಕಿ ಕ್ಯಾಪೆಲ್ಲ ಹಾಕ್ಕೊಂಡಿರ್ತಾನೆ. ಮಂಕಿ ಕ್ಯಾಪ್ ಹಾಕ್ಕೊಂಡು ಆಕೆ ಏನು ಹೆಂಗಸಿದ್ದಾಳೆ ಅವಳಿಗೆ ಹಿಂದಿನಿಂದ ಬಂದು ಚಾಕುಯಲ್ಲಿ ಕೂಯ್ದು ಅಲ್ಲಿಂದ ಓಡೋಗಿರ್ತಾನೆ ಅಂತ ಹೇಳ್ತಾರೆ. ಮತ್ತು ಆ ಹೆಂಗಸನ್ನು ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಆಕೆ ಪ್ರಾಣ ಬಿಟ್ಟಿರ್ತಾಳೆ. ಕಾರಣ ಯಾರು ಅಂತ ತನಿಖೆ ಮಾಡಿದಾಗ ನಮಗೆ ತಿಳಿದು ಬಂದಿದೆ ಅಂದರೆ ಏನು ಈ ಮೃತ ಮಹಿಳೆ ಇದ್ದಾಳೆ ಆಕೆ ಅಳಿಯ ಅಂದರೆ ಮಗಳ ಗಂಡನೇ ಈ ಕೃತ್ಯವನ್ನು ಎಸಗಿರೋದಾಗಿ ನಮಗೆ ತಿಳಿದು ಬರುತ್ತೆ. ಅವನು ಏನು ಇವರು ಪೂಜೆ ಮಾಡ್ತಿರ್ತಾರೆ, ಪೂಜೆ ಮಾಡೋದನ್ನ ಹಿಂದೆಯಿಂದ ಫಾಲೋ ಮಾಡ್ಕೊಂಬಂದು ಮನೆ ಹತ್ತಿರ ಈ ರೀತಿ ಮಾಡಿರ್ತಾನೆ. ಮತ್ತು ಕಾರಣ ಏನು ಅಂತ ಕೇಳಿದಾಗ ನನ್ನ ಹೆಂಡತಿ ಈ ರೀತಿ ಆಗಲಿಕ್ಕೆ ಹಾಳಾಗಲಿಕ್ಕೆ ಮತ್ತು ನಮ್ಮ ಸಂಸಾರ ಹಾಳಾಗಲಿಕ್ಕೆ ಆಕೆ ತಾಯಿನೇ ಕಾರಣ ಅಂಥೇಳಿ ಈ ಕೊಲೆ ಮಾಡಿರೋದಾಗಿ ಅವನು ಈಗ ಒಪ್ಕೊಂಡಿರ್ತಾನೆ. ಇಲ್ಲ ನಾವು ಸ್ವಲ್ಪ ವರ್ಕೌಟ್ ಮಾಡಿ ಮತ್ತು ನಮ್ಮ ಎವಿಡೆನ್ಸಸ್ಗಳು ಮತ್ತೊಂದ್ರ ಮೇಲೆ ನಾವು ವರ್ಕೌಟ್ ಮಾಡಿದಾಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಬೆಳಗಾವಿಯ ವಂಟಮುರಿಯಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಮುಂದುವರೆದ ಭಾಗ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಿಂದ ಕೇಸ್ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದೆ ಆಯೋಗ. ಧಾರವಾಡದಲ್ಲಿ ಆಯೋಗದ ಸದಸ್ಯ ಡಾಕ್ಟರ್ SK ವಂಟಿಗೋಡಿ ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮಗಳ ವರದಿ ಆಧರಿಸಿ ದೂರು ದಾಖಲು ಮಾಡಿಕೊಂಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಿಂದ ಕೇಸ್ ದಾಖಲಾಗಿರೋದು ಸ್ವಯಂ ಪ್ರೇರಿತವಾಗಿ ಮಾಧ್ಯಮಗಳ ವರದಿಯನ್ನ ಆಧರಿಸಿ ದೂರು ದಾಖಲು ಮಾಡಿಕೊಂಡಿದ್ದೀವಿ ಅಂತ ಧಾರವಾಡದಲ್ಲಿ ಆಯೋಗದ ಸದಸ್ಯ ಡಾಕ್ಟರ್ SK ವಂಟಗೋಡಿ ಮಾಹಿತಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬಂದಾಗ ಆಯ್ತದು ಈಗಾಗಲೇ ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ಆಯೋಗದ ಅಧ್ಯಕ್ಷರು ಅದರ ಸೋಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಜರುಗಿಸುವ ಒಂದು ಹಂತದಲ್ಲಿದೆ. ನಮ್ಮ ಆಯೋಗದಿಂದ ಪ್ರತಿಯೊಂದು ಇವನ್ ನಾವು ಪೇಪರ್ ಕಟ್ಟಿಂಗ್ಸ್ ನಾವು ಸೋಮೋಟೋ ತಗೋತೀವಿ. ಪೇಪರಲ್ಲಿ ಯಾವುದಾದ್ರು ಒಂದು ಅಂಥ ಘಟನೆ ಕಂಡು ಬಂದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ನಮಗೆ ಕಂಡು ಬಂತು ಅಂದರೆ ನಾವು ತಕ್ಷಣ ಅದ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಯಿಂದ ನಾವು ವಿವರಣೆಯನ್ನು ಕಾಲ್ ಮಾಡ್ತೀವಿ. ಅವರು ಅಲ್ಲಿ ವಿವರಣೆಯಲ್ಲಿ ಸರಿ ಇಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ನಾನು ಇಲ್ಲಿ ಬಂದಾಗ ಆಯ್ತದು ಈಗಾಗಲೇ ಬಹುಶಃ ನನಗನ್ಸಿದ ಮಟ್ಟಿಗೆ ನಮ್ಮ ಆಯೋಗದ ಅಧ್ಯಕ್ಷರು ಅದರ ಸೋಮೋಟೋ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ನಾವು ಈಗಾಗಲೇ ಅದ್ರ ಬಗ್ಗೆ ಕ್ರಮ ಜರುಗಿಸುವ ಒಂದು ಹಂತದಲ್ಲಿದೆ. ನಮ್ಮ ಆಯೋಗದಿಂದ ಪ್ರತಿಯೊಂದು ಇವನ್ ನಾವು ಪೇಪರ್ ಕಟ್ಟಿಂಗ್ಸ್ ನಾವು ಸೋಮೋಟೋ ತಗೋತೀವಿ. ಪೇಪರಲ್ಲಿ ಯಾವುದಾದ್ರು ಒಂದು ಅಂಥ ಘಟನೆ ಕಂಡು ಬಂದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ನಮಗೆ ಕಂಡು ಬಂತು ಅಂದರೆ ನಾವು ತಕ್ಷಣ ಅದ್ರ ಮೇಲೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಯಿಂದ ನಾವು ವಿವರಣೆಯನ್ನು ಕಾಲ್ ಮಾಡ್ತೀವಿ. ಅವರು ಅಲ್ಲಿ ವಿವರಣೆಯಲ್ಲಿ ಸರಿ ಇಲ್ಲ ಅಂದ್ರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ.